ಇನ್ನು ರನ್ಯಾ ರಾವ್ ಮೊಬೈಲ್ನಲ್ಲಿ ಸೀಕ್ರೆಟ್ ಮಾಹಿತಿ ಕೂಡ ಅಡಗಿತ್ತು ಅನ್ನುವಂಥ ಡೀಟೇಲ್ ಕೂಡ ಸಿಗ್ತಾ ಇದೆ. ಈಗ ರನ್ಯಾ ರಾವ್ ಮೊಬೈಲ್ ರಿಟ್ರೀವ್ ಮಾಡಿದ್ದಾರೆ DRI ಟೀಮ್. ರಿಟ್ರೀವ್ ಮಾಡೋ ಸಂದರ್ಭದಲ್ಲಿ ಪ್ರಭಾವಿ ರಾಜಕಾರಣಿಗಳ ಫೋಟೋಗಳು ಲಭ್ಯ ಆಗಿದೆ. 8ಕ್ಕೂ ಹೆಚ್ಚು ಜನರ ಜೊತೆ ನಟಿ ರನ್ಯಾ ನಿರಂತರವಾಗಿ ಸಂಪರ್ಕದಲ್ಲಿರೋದು ಗೊತ್ತಾಗಿದೆ. ರನ್ಯಾ ಮೊಬೈಲ್ನಲ್ಲಿ ಕೆಲ ಪ್ರಮುಖ ಎವಿಡೆನ್ಸ್ಗಳು ಕೂಡ ಸಿಕ್ಕಿದೆ. ನಮ್ಮ ರಾಜಕೀಯ ಪರಿಸ್ಥಿತಿ ಹೆಂಗಿದೆ ಅನ್ನೋದಕ್ಕೆ ಉದಾಹರಣೆ ಇದೆ. ವಂಚಕರು ಸಿಕ್ಕಿಬಿದ್ರೆ, ಡ್ರಗ್ ಡೀಲರ್ ಸಿಕ್ಕಿಬಿದ್ರೆ, ಇನ್ಯಾರೋ ಮನೆಹಾಳರು ಸಿಕ್ಕಿಬಿದ್ರೆ ಲಿಂಕ್ ಆಗೋದು ಡೈರೆಕ್ಟ್ ರಾಜಕಾರಣಿಗಳಿಗೆ. ಅಂದ್ರೆ ನಮ್ಮ ರಾಜಕಾರಣಿಗಳು ಅವರ ಕ್ಷೇತ್ರದ ಜನರ ಜೊತೆಗೆಲ್ಲ ಸಂಪರ್ಕದಲ್ಲಿಲ್ಲ. ವಂಚಕರ ಜೊತೆಗೆ, 420ಗಳ ಜೊತೆಗೆ, ಫೋರ್ಜರಿ ಕೇಸ್ನವ್ರ ಜೊತೆಗೆ, ಇಂಥ ಸ್ಮಗ್ಲರ್ಸ್ಗಳ ಜೊತೆಗೆ, ಇಂಥವ್ರ ಜೊತೆ ಸಂಪರ್ಕದಲ್ಲಿದ್ದಾರೆ ಅಂತ ಗೊತ್ತಾಗುತ್ತೆ. ನೀವು ನೋಡಿ ಬೇಕಿದ್ರೆ ಈ ವರ್ಷ ಬೆಳಕಿಗೆ ಬಂದಂಥ ಪ್ರಮುಖ ಕೇಸ್ಗಳನ್ನು ಒಮ್ಮೆ ಉಲ್ಲೇಖ ಮಾಡ್ತಾ ಹೋಗೋಣ. ಎಲ್ಲ ಕೇಸಲ್ಲೂ ಕೂಡ ರಾಜಕಾರಣಿಗಳ ಸಂಪರ್ಕ ಇದ್ದೇ ಇದೆ. ಯಾರ ಜೊತೆಗೆ? ಈ ಮನೆಹಾಳು ದಂಧೆ ಮಾಡೋರು, ಸ್ಮಗ್ಲರ್ಸು, ದೇಶದ್ರೋಹಿಗಳು, 420ಗಳು, ಫೋರ್ಜರಿ ಮಾಡೋರು, ಇವ್ರ ಜೊತೆ ನಮ್ಮ ರಾಜಕಾರಣಿಗಳಿಗೆ ಸಂಪರ್ಕ. ನಮ್ಮ ರಾಜಕಾರಣಿಗಳೆಂಥ ಅದ್ಭುತ ಪ್ರತಿಭೆಗಳು ಅನ್ನೋದು ಗೊತ್ತಾಗ್ತಾ ಇದೆ. ರನ್ಯಾ ರಾವ್ ಮೊಬೈಲ್ನಲ್ಲಿ ಏನೇನು ಸಿಕ್ತು ಅನ್ನೋದರ ಬಗ್ಗೆ ನಾವು ಈಗಾಗಲೇ ಮಾಹಿತಿಯನ್ನು ಕೊಡ್ತಾ ಇದ್ವಿ. ನಾನು ಲಾಕ್ ಆಗ್ತೀನಿ ಎನ್ನುವಂಥ ಕಲ್ಪನೆಯೂ ಕೂಡ ರನ್ಯಾಗೆ ಇರಲಿಲ್ಲ. ಏರ್ಪೋರ್ಟ್ನಲ್ಲಿ ಪರಿಶೀಲನೆ ನಡೆಸಿ ಆಕೆಯನ್ನು ಲಾಕ್ ಮಾಡಿದ್ದಾರೆ DRI ಅಧಿಕಾರಿಗಳು. ರನ್ಯಾನ ವಶಕ್ಕೆ ಪಡೆದು ಮೊಬೈಲ್ ಸೀಸ್ ಮಾಡಿದ್ದಾರೆ. ಆಕೆಯ ಮೊಬೈಲನ್ನು ಸೀಸ್ ಮಾಡಿದಂಥ ಸಂದರ್ಭದಲ್ಲಿ ಆಕೆಯ ಕಾಲ್ ಡೀಟೇಲ್ಸ್ ತೆಗೆದಿದ್ದಾರೆ, CDR. ಈ ವೇಳೆ ಆಕೆ ಯಾರ್ಯಾರ ಜೊತೆಗೆ ಮಾತನಾಡಿದ್ದಾರೆ ಅನ್ನೋ ಮಾಹಿತಿಯನ್ನು ಕೂಡ ಕಲೆ ಹಾಕಿದ್ದಾರೆ. ನಟಿ ರನ್ಯಾಳ 2 ಮೊಬೈಲನ್ನು ಕೂಡ DRI ಅಧಿಕಾರಿಗಳು ಜಾಲಾಡಿದ್ದಾರೆ. ವಾಟ್ಸ್ಆ್ಯಪ್ ಕಾಲನ್ನು ಕೂಡ ಪರಿಶೀಲನೆ ಮಾಡಿದ್ದಾರೆ. 8ಕ್ಕೂ ಹೆಚ್ಚು ಜನರ ಜೊತೆ ನಿರಂತರ ಸಂಪರ್ಕದಲ್ಲಿರೋದು ಗೊತ್ತಾಗಿದೆ. ಒಂದು ಮೊಬೈಲ್ ರನ್ಯಾ ಮನೆಯಲ್ಲೂ ಕೂಡ ಪತ್ತೆಯಾಗಿತ್ತು. ಇನ್ನೊಂದು ಐಫೋನ್ನಲ್ಲಿ ಅವರು ರೆಗ್ಯುಲರ್ ಬಳಸ್ತಾ ಇದ್ದಂಥ ಫೋನ್, ಅದು ಐಫೋನು. ಅದರ iCloudನಲ್ಲಿರುವಂಥ ಮಾಹಿತಿಯನ್ನು ಕೂಡ ಈಗ ಪಡೆಯಲಾಗ್ತಾ ಇದೆ. ರನ್ಯಾ ರಾವ್ ಮೊಬೈಲನ್ನು ರಿಟ್ರೀವ್ ಮಾಡಿದ್ದಾರೆ DRI. ರಿಟ್ರೀವ್ ವೇಳೆ ಪ್ರಭಾವಿ ರಾಜಕಾರಣಿಗಳ ಫೋಟೋ, ವಿಡಿಯೋ ಎಲ್ಲ ಲಭ್ಯ ಆಗಿದೆ. ಆ ಫೋಟೋ, ವಿಡಿಯೋ ಜೊತೆಗೆ ಕೆಲ ದಾಖಲೆಗಳೂ ಸಿಕ್ಕಿದೆ. ಅಲ್ಲದೆ ಕಸ್ಟಡಿ ವೇಳೆ ಮೊಬೈಲ್ ಕೊಡುವಂತೆ ರನ್ಯಾನ್ನ ಕೇಳಿದ್ದಾರೆ. ಮೊಬೈಲ್ ಕೊಡದ ರನ್ಯಾ ಕೇಳಿದಾಳೆ, ನನ್ನ ಮೊಬೈಲ್ ಕೊಡಿ ಅಂತ. ಆಕೆ ನಾನು ರೆಸಾರ್ಟಲ್ಲಿ ಇದ್ದೀನಿ ಅಂತ ಅನಿಸಿರಬೇಕು, ಮೊಬೈಲ್ ಕೊಡಿ ಅಂತ ಕೇಳಿದ್ದಾರೆ. ಸೊ ಕಸ್ಟಡಿ ಸಂದರ್ಭ ಕೊಟ್ಟಿಲ್ಲ. ಆ ಮೊಬೈಲನ್ನು ರಿಟ್ರೀವ್ ಮಾಡ್ತಿದ್ದಾರೆ. ಯಾರ್ಯಾರ ಜೊತೆಗೆ ಈಕೆ ಸಂಪರ್ಕದಲ್ಲಿದ್ಲು, ಯಾರ್ಯಾರು ಅದರಲ್ಲಿ ಎಷ್ಟು ಸಂಪರ್ಕ ಇತ್ತು, ಅಂದರೆ ನಿರಂತರ ಸಂಪರ್ಕ ಹೆಂಗಿತ್ತು, ಎಷ್ಟು ಫೋನ್ ಕಾಲ್ ಹೋಗಿದೆ, ಟ್ರಾನ್ಸಾಕ್ಷನ್ ಡೀಟೇಲು, ಇದೆಲ್ಲವನ್ನ ಕೂಡ ಕಲೆಕ್ಟ್ ಮಾಡ್ತಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.